ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಓರ್ವ ಸಾಮಾನ್ಯ ಸರ್ಕಾರಿ ಅಧಿಕಾರಿ ಕೇವಲ 3 ತಿಂಗಳಲ್ಲಿ ಇಡೀ ದೇಶದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸೋದಕ್ಕೆ ಸಾಧ್ಯನಾ? ಡಾಮಿನೋಸ್, ಪಿಜ್ಜಾ ಹಟ್, ಬ್ಲಿಂಕಿಟ್ ಹಾಗೂ ಅಂಬಾನಿಯ ರಿಲಯನ್ಸ್ ಕಂಪನಿಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಡುಕ ಹುಟ್ಟಿಸೋದಕ್ಕಾಗತ್ತಾ? ಶಾರುಖ್ ಖಾನ್, ಅಜಯ್ ದೇವ್ಗನ್ರಂಥ ಬಾಲಿವುಡ್ನ ಘಟಾನುಘಟಿ ಸ್ಟಾರ್ಗಳನ್ನು ಒಂಟಿ ಕಾಲಿನಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಅಂತ ತೋರಿಸಿಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಓರ್ವ ಖಡಕ್ IAS ಅಧಿಕಾರಿ. ತಾನು ಕುಳಿತಿರುವ ಕುರ್ಚಿಗೆ ತನಗೆ ಎಂಥ ಪವರ್ ಇದೆ ಅಂತ ಇವರು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವರೇ ಮಹಾರಾಷ್ಟ್ರದ ಸಿಂಗಂ ಎಂದೇ ಖ್ಯಾತರಾಗಿರುವ ತುಕಾರಾಮ್ ಮುಂಡೆ. ಸದ್ಯ ಇಡೀ ದೇಶದೆಲ್ಲೆಡೆ ಇವರದ್ದೇ ಚರ್ಚೆ. ಸೋಷಿಯಲ್ ಮೀಡಿಯಾ ತುಂಬ ಇವರೇ ಟ್ರೆಂಡಿಂಗ್. ಇವರು ಎಂಟ್ರಿ ಕೊಟ್ಟ 3 ತಿಂಗಳಲ್ಲಿ ಆಹಾರ ಮತ್ತು ಡ್ರಗ್ಸ್ ಇಲಾಖೆಯಲ್ಲಿ ಭಾರೀ ಬದಲಾವಣೆಯೇ ಆಗಿದೆ. ಅಷ್ಟಕ್ಕೂ ಯಾರಿವರು ತುಕಾರಾಮ್ ಮುಂಡೆ? 21 ವರ್ಷಗಳ ಸರ್ವಿಸ್ನಲ್ಲಿ 25 ಬಾರಿ ಇವರನ್ನ ವರ್ಗಾವಣೆ ಮಾಡಿರೋದು ಯಾಕೆ? ಯಾರಿಗೂ ಬೇಡದ ಆಹಾರ ಸುರಕ್ಷತಾ ಇಲಾಖೆಯಲ್ಲಿ ಇವರು ಎಬ್ಬಿಸಿರುವ ಬಿರುಗಾಳಿ ಎಂಥದ್ದು? ಅಂಬಾನಿ ಕಂಪನಿ, ಸ್ಟಾರ್ ನಟರು ಇವರಿಗೆ ಬೆಚ್ಚಿ ಬಿದ್ದಿರೋದು ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರಿವರು ತುಕಾರಾಮ್ ಮುಂಡೆ? ಕಡು ಬಡತನದಿಂದ IAS ಜರ್ನಿವರೆಗೆ. ಸ್ನೇಹಿತರೆ, ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಅಪ್ಪಟ ಬಡ ರೈತ ಕುಟುಂಬದಿಂದ ಬಂದವರು. ಮಣ್ಣಿನ ಮನೆಯಲ್ಲಿ ಹುಟ್ಟಿ ಮಳೆ ಇಲ್ಲದೆ ಬೆಳೆ ಒಣಗೋದನ್ನು ನೋಡಿ ಬೆಳೆದವರು. ತಮ್ಮ ತಂದೆಯ ಜೊತೆಗೆ ಮುಂಜಾನೆ 2 ಗಂಟೆಗೆ ಎದ್ದು ಹೊಲಕ್ಕೆ ನೀರು ಹಾಯಿಸ್ತಾ ಸಂತೆಯಲ್ಲಿ ತರಕಾರಿ ಮಾರ್ತಾ ಕಷ್ಟಪಟ್ಟು ಓದಿದವರು. ಬರಿಗಾಲಲ್ಲಿ ಸರ್ಕಾರಿ ಶಾಲೆಗೆ ಹೋಗಿ ಯಾವುದೇ ಕೋಚಿಂಗ್ ಇಲ್ಲದೆ 2005ರಲ್ಲಿ UPSC ಪಾಸ್ ಮಾಡಿ ಇಡೀ ದೇಶಕ್ಕೆ 20ನೇ ರ್ಯಾಂಕ್ ಪಡೆದ ಮಹಾನ್ ಸಾಧಕ ಇವರು. ಯಾವ ವ್ಯವಸ್ಥೆ ತಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡಿತ್ತೋ ಅದೇ ವ್ಯವಸ್ಥೆಯೊಳಗೆ ಹೊಕ್ಕು ಅದನ್ನು ಬದಲಾಯಿಸಬೇಕು ಅನ್ನುವ ಛಲದಿಂದ IAS ಅಧಿಕಾರಿಯಾದವರು. 21 ವರ್ಷಗಳಲ್ಲಿ 25 ಬಾರಿ ವರ್ಗಾವಣೆ, ರಾಜಕಾರಣಿಗಳ ನಿದ್ದೆಗೆಡಿಸಿದ ಅಧಿಕಾರಿ. ತುಕಾರಾಮ್ ಮುಂಡೆ ಅವರ ನಿಯಮ ಬಹಳ ಸಿಂಪಲ್. ಯಾವುದು ಕಾನೂನುಬದ್ಧವೋ, ಯಾವುದು ನೈತಿಕವಾಗಿ ಸರಿಯೋ, ಯಾವುದರಿಂದ ಜನರಿಗೆ ಲಾಭ ಆಗುತ್ತೋ ಆ ಕೆಲಸವನ್ನ ನಾನು ಮಾಡೇ ತೀರ್ತೀನಿ. ಎಷ್ಟೇ ಪ್ರಭಾವಿ ನಾಯಕರಿದ್ರೂ ನಾನು ಹೆದರೋದಿಲ್ಲ ಅನ್ನೋದು ಇವರ ಸಿಂಪಲ್ ಪಾಲಿಸಿ. ಪುಣೆಯಲ್ಲಿ ಬಸ್ ಡ್ರೈವರ್ಗಳು ಸರಿಯಾಗಿ ಕೆಲಸಕ್ಕೆ ಬರ್ತಿಲ್ಲ ಅಂತ ಒಂದೇ ಏಟಿಗೆ 158 ಡ್ರೈವರ್ಗಳನ್ನು ಕೆಲಸದಿಂದ ಕಿತ್ತು ಹಾಕಿದ್ರು. ನವಿ ಮುಂಬೈನಲ್ಲಿ ಕಮಿಷನರ್ ಆಗಿದ್ದಾಗ ಬರೋಬ್ಬರಿ 183 ಕೋಟಿ ರೂಪಾಯಿ ವೆಚ್ಚದ ಮಾರ್ಬಲ್ ಪ್ರತಿಮೆ ಮತ್ತು ಸೋಲಾರ್ ಪ್ರಾಜೆಕ್ಟ್ ಅನ್ನು ರದ್ದು ಮಾಡಿ ಅದೇ ಹಣವನ್ನು ವಿಕಲಚೇತನರ ಕಲ್ಯಾಣಕ್ಕೆ ಬಳಸಿದ್ರು. ಮರಳು ಮಾಫಿಯಾ ಇವರಿಗೆ ಜೀವ ಬೆದರಿಕೆ ಹಾಕಿದ್ರೂ ಇವರು ಹೆದರಲಿಲ್ಲ. ಇವರ ಈ ನೇರ ಮತ್ತು ನಿಷ್ಠುರ ನಡವಳಿಕೆಗಳೇ ರಾಜಕಾರಣಿಗಳ ನಿದ್ದೆಗೆಡಿಸಿದೆ. ಪರಿಣಾಮ, ತಮ್ಮ 21 ವರ್ಷಗಳ IAS ಕರಿಯರ್ನಲ್ಲಿ ಇವರನ್ನ ಬರೋಬ್ಬರಿ 25 ಬಾರಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೂ ಇವರು ಎದೆಗುಂದಿಲ್ಲ. ಟ್ರಾನ್ಸ್ಫರ್ ನನಗೆ ಹೊಸ್ತಲ್ಲ, ಎಲ್ಲಿ ಹೋದ್ರೂ ಬದಲಾವಣೆ ತರೋದೇ ನನ್ನ ಕೆಲಸ ಅಂತ ಈ ವರ್ಗಾವಣೆಗಳನ್ನು ನಗು ನಗುತ್ತಲೇ ಸ್ವೀಕರಿಸಿದ್ದಾರೆ. ಆಹಾರ ಇಲಾಖೆಗೆ ಸಿಂಗಂ ಎಂಟ್ರಿ, ಝೆಪ್ಟೋ, ಬ್ಲಿಂಕಿಟ್, ರಿಲಯನ್ಸ್ಗೆ ಬಿಗ್ ಶಾಕ್. ಹೀಗೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇದ್ದ ತುಕಾರಾಮ್ ಮುಂಡೆ ಅವರನ್ನ ಮೇ 25ರಂದು ಯಾರಿಗೂ ಬೇಡದ ಆಹಾರ ಮತ್ತು ಔಷಧ ಆಡಳಿತದ ಕಮಿಷನರ್ ಆಗಿ ನೇಮಕ ಮಾಡಲಾಯಿತು. ಅಲ್ಲೇ ಹೋಗಿ ನೆಮ್ಮದಿಯಾಗಿರ್ಲಿ, ನಮ್ಮ ತಲೆ ತಿನ್ನೋದು ಬೇಡ ಅಂತ ರಾಜಕಾರಣಿಗಳು ಅಂದುಕೊಂಡಿದ್ರು. ಆದರೆ ಈಗ ಅದೇ ರಾಜಕಾರಣಿಗಳು ಉದ್ಯಮಿಗಳಿಗೆ ತುಕಾರಾಮ್ ಮುಂಡೆ ಕೊಡ್ತಾ ಇರೋ ಶಾಕ್ ಅಂತಿಂತದ್ದಲ್ಲ. ಬಂದ 2 ತಿಂಗಳಲ್ಲಿ ರಾಜ್ಯಾದ್ಯಂತದ ಬರೋಬ್ಬರಿ 3100 ಹೋಟೆಲ್, ರೆಸ್ಟೋರೆಂಟ್ಗಳ ಮೇಲೆ ದಿಢೀರ್ ರೇಡ್ ಮಾಡಿಸಿದ್ದಾರೆ. ಕೊಳೆತ ಆಹಾರ, ಎಕ್ಸ್ಪೈರ್ ಆದ ಪದಾರ್ಥಗಳನ್ನು ಬಳಸ್ತಾ ಇದ್ದ 165 ಹೋಟೆಲ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ ಆಗಬಹುದು, ಪಾರ್ಲೆ ಆಗ್ರೋದ ಬೃಹತ್ ಗೋಡೌನ್ ಮೇಲೆ ಮಧ್ಯರಾತ್ರಿ 5 ಗಂಟೆಗಳ ಕಾಲ ದಾಳಿ ನಡೆಸಿ ಎಕ್ಸ್ಪೈರ್ ಆದ ಫ್ರೂಟಿ, ಆಪಿ ಫಿಜ್ ಬಾಟಲ್ಗಳನ್ನು ಸೀಸ್ ಮಾಡಿದ್ದಾರೆ. ಝೆಪ್ಟೋ, ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನ 86 ಗೋಡೌನ್ಗಳ ಮೇಲೆ ರೇಡ್ ಮಾಡಿ ಜಿರಳೆ ಇಲಿಗಳಿದ್ದ 14 ಗೋಡೌನ್ಗಳ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಖುದ್ದು ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ರಿಟೇಲ್ನ ಸ್ಟೋರ್ ಮೇಲೂ ಕೂಡ ದಾಳಿ ಮಾಡಿ ಕಾಜು ಕತ್ಲಿ ಸ್ವೀಟ್ನಲ್ಲಿ ಹುಳ ಸಿಕ್ಕಿದ್ದಕ್ಕೆ ನೋಟಿಸ್ ನೀಡಿ ಬಿಸಿ ಮುಟ್ಟಿಸಿದ್ದಾರೆ. ಬಾಲಿವುಡ್ ಸ್ಟಾರ್ಗಳಿಗೂ ಬಿಡದ ಕಾನೂನಿನ ಕುಣಿಕೆ. ಇವರ ಅಬ್ಬರ ಇಲ್ಲಿಗೆ ಮುಗಿದಿಲ್ಲ. ತಂಬಾಕು, ಪಾನ್ ಮಸಾಲ ತಿನ್ನಿ ಅಂತ ಟಿವಿಯಲ್ಲಿ ಜಾಹೀರಾತು ಕೊಡ್ತಾ ಇದ್ದ
ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ಗೆ ನೋಟಿಸ್ ಕಳಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪಾನ್ ಮಸಾಲ ಬ್ಯಾನ್ ಆಗಿದೆ, ಆದರೂ ನೀವು ವಿಮಲ್ ಏಲಕ್ಕಿ ಹೆಸರಲ್ಲಿ ಪಾನ್ ಮಸಾಲವನ್ನ ಪ್ರಮೋಟ್ ಮಾಡ್ತಾ ಇರೋದ್ಯಾಕೆ? ಇದಕ್ಕೆ 15 ದಿನಗಳಲ್ಲಿ ಉತ್ತರ ಕೊಡದಿದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ನಟರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಇಂದು ತುಕಾರಾಮ್ ಮುಂಡೆ ಅಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಬಾಲಿವುಡ್ ನಟರು ಗಡಗಡ ನಡುತ್ತಿದ್ದಾರೆ. ನನ್ನನ್ನು ಖರೀದಿಸುವ ತಾಕತ್ತು ಯಾರಿಗೂ ಇಲ್ಲ, ಗುಡುಗಿದ ಸಿಂಗಂ. ನೀವು ಇಷ್ಟೊಂದು ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ರೇಡ್ ಮಾಡ್ತಿದ್ದೀರಲ್ಲ, ಯಾರಾದರೂ ನಿಮಗೆ ಲಂಚ ಕೊಡೋದಕ್ಕೆ ಬಂದಿಲ್ವಾ ಅಂತ ಇಂಟರ್ವ್ಯೂ ಒಂದರಲ್ಲಿ ಕೇಳಿದಾಗ ತುಕಾರಾಮ್ ಬಹಳ ಗತ್ತಿನಿಂದ ಹೀಗೆ ಹೇಳಿದ್ದಾರೆ. ನನಗೆ ಲಂಚ ಕೊಡುವ ಧೈರ್ಯವನ್ನ ಯಾರೂ ಮಾಡೋದಿಲ್ಲ. ಒಂದು ವೇಳೆ ಹಾಗೇನಾದರೂ ಅಂದ್ಕೊಂಡಿದ್ರೆ 100 ಬಾರಿ ಯೋಚಿಸಬೇಕು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವರ ಆಕ್ಷನ್ಗಳಿಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ಫ್ಯಾನ್ಸ್ ಇವರಿಗೆ ಹುಟ್ಟಿಕೊಂಡಿದ್ದಾರೆ. ಇವರ ಫೇಸ್ಬುಕ್ ಪೇಜ್ನಲ್ಲಿ 11 ಲಕ್ಷಕ್ಕೂ ಹೆಚ್ಚಿನ ಫಾಲೋವರ್ಸ್ ಇದಕ್ಕೆ ಸಾಕ್ಷಿ. ಒಟ್ಟಿನಲ್ಲಿ ಸ್ನೇಹಿತರೆ, ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ಕುರ್ಚಿಯ ಅಧಿಕಾರವನ್ನ ಸರಿಯಾಗಿ ಪ್ರಾಮಾಣಿಕವಾಗಿ ಬಳಸಿದ್ರೆ ಸಮಾಜದಲ್ಲಿ ಎಂಥ ಬದಲಾವಣೆ ತರಬಹುದು ಅನ್ನೋದಕ್ಕೆ ತುಕಾರಾಮ್ ಮುಂಡೆ ಅವರೇ ಜ್ವಲಂತ ಉದಾಹರಣೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ತುಕಾರಾಮ್ ಮುಂಡೆ ಅವರಂಥ ದಿಟ್ಟ ಅಧಿಕಾರಿಗಳು ಪ್ರತಿಯೊಂದು ರಾಜ್ಯದಲ್ಲೂ ಇರಬೇಕಾ? ಪ್ರಾಮಾಣಿಕ ಅಧಿಕಾರಿಗಳನ್ನ ಪದೇ ಪದೇ ಟ್ರಾನ್ಸ್ಫರ್ ಮಾಡುವ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇಂಥ ಅಧಿಕಾರಿಗಳ ಬಗ್ಗೆ ಜನರಿಗೂ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.